Love me back. ಹಲೋ ಎವ್ರಿವನ್, ಇದು ಪಾರ್ಟ್ 2 ವಿಡಿಯೋ. ಇವತ್ತು ಬೆಳಗ್ಗೆ ಅಕ್ಕ ನಮಗೆ ನೀರು ದೋಸೆ ಮಾಡಿಕೊಡ್ತೀನಿ, ರೆಸಿಪಿ ಹೇಳ್ತೀನಿ, ಚಟ್ನಿ ಮಾಡೋದೆಲ್ಲ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ಲು. ಇದು ಕೊಬ್ಬರಿ ಚಟ್ನಿ ಮಾಡ್ತಾರಲ್ಲ ಹೋಟೆಲ್ ಸ್ಟೈಲಲ್ಲಿ, ಅದನ್ನು ಹೇಳ್ಕೊಡ್ತಾ ಇದ್ಲು. ಫಸ್ಟು ಕೊಬ್ಬರಿ, ತೆಂಗಿನಕಾಯಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜ, ಕೊತ್ತಂಬರಿ ಮತ್ತು ಕರಿಬೇವು ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಅಂತ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಕಡೆ ಒಗ್ಗರಣೆ ಕೊಡಬೇಕು. ಅಂದರೆ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಾದ್ಮೇಲೆ ಆ ಪೇಸ್ಟ್ ಏನಿರುತ್ತಲ್ವ, ಸೊ ಅದು ರೆಡಿ ಮಾಡ್ಕೊಂಡಿರೋ ಪೇಸ್ಟ್ ಹಾಕ್ಬಿಟ್ಟು ಒಂಚೂರು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡ್ರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ. ಮತ್ತು ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕು. ಇದು ಹೋಟೆಲ್ ಸ್ಟೈಲಲ್ಲಿ ಮಾಡೋ ಚಟ್ನಿ ಅಂತೆ. ಇದು ಅಕ್ಕ ಹೇಳಿದ್ಲು ಅವತ್ತು ರೆಸಿಪಿ. ಮತ್ತು ಇನ್ನೊಂದು ಚಟ್ನಿ ಹೇಳ್ಕೊಡ್ತೀನಿ ಅಂತಲೂ ಹೇಳಿದ್ಲು. ಒಂದು ಟೊಮ್ಯಾಟೊ ಮತ್ತು ಈರುಳ್ಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫಸ್ಟ್ ಅದನ್ನು ಹಾಕಿಬಿಟ್ಟು ಆಮೇಲೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿದ್ರೆ ಆಯಿತು. ಒಂದು 5 ನಿಮಿಷದಿಂದ ಒಂದು 6-7 ನಿಮಿಷದವರೆಗೂ ಫ್ರೈ ಮಾಡಿ ಎಣ್ಣೆ ಮೀಡಿಯಮ್ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು, ಮತ್ತು ಜೊತೆಗೆ ಕಡಲೆ ಬೀಜನೂ ಸೇರಿಸ್ಕೋಬೇಕು. ಅಂದರೆ ಪೇಸ್ಟ್ ಮಾಡ್ಕೋಬೇಕಲ್ವ, ಅದಕ್ಕೆ. ಸೊ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಮತ್ತೆ ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕೋಬೇಕು, ನಡೆಯುತ್ತೆ. ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಆಮೇಲೆ ಈ ಪೇಸ್ಟ್ ರೆಡಿ ಆಗುತ್ತೆ. ಸೇಮ್ ಇದಕ್ಕೂ ಅಷ್ಟೇ ಒಗ್ಗರಣೆ ಕೊಡಬೇಕು. ಸೇಮ್ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಮತ್ತು ಬೆಳ್ಳುಳ್ಳಿ ಇಲ್ಲಿ ಹಾಕ್ಕೊಂಡಿದ್ಲು, ಅಲ್ಲಿ ಹಾಕೊಳ್ಳೋದು ಮಿಸ್ ಆಗಿತ್ತು ಅಂತ. ಮತ್ತು ಈರುಳ್ಳಿ, ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಆ ಪೇಸ್ಟ್ ಹಾಕ್ಕೊಂಡ್ರೆ ನಮ್ಮದು ಚಟ್ನಿ ಕೂಡ ರೆಡಿ ಆಗುತ್ತೆ. ಅದ್ರ ಜೊತೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ ಮತ್ತು ಸ್ವಲ್ಪ ಉಪ್ಪು ಎಷ್ಟು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಬೇಕು, ಒಂದು 2 ಮಿನಿಟ್ಸ್ ಅಷ್ಟೇ. ಆಮೇಲೆ ಈ ಕಡೆ ದೋಸೆ ಹಿಟ್ಟು ರೆಡಿ ಆಗಿತ್ತಲ್ವ, ರಾತ್ರಿನೇ ಇದು ಮಾಡಿ ಇಟ್ಟಿರ್ತಾರಲ್ವ. ಇದು ನೀರು ದೋಸೆ ಆಗಿರೋದ್ರಿಂದ ತುಂಬ ತೆಳುವಾಗಿರಬೇಕು ಹಿಟ್ಟು, ಅಂದರೆ ಮಾತ್ರ ಅದು ದೋಸೆ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಅದು ಮೇಲೆ ಅಂತ ಹೇಳ್ತಾರೆ, ಅದು ಹಾಕಬೇಕಾದ್ರೆ ಎತ್ತದೇ ಇಲ್ಲ ಮೇಲೆ, ಅದು ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ದೋಸೆ ಹಾಕಿ ದೋಸೆ ಹಂಚನೆ ಕೈಯಿಂದ ತಿರ್ಗಾಡ್ಸಿದ್ರೆ ಅದು ಫುಲ್ ಅದೇ ಶೇಪಲ್ಲಿ ಬರುತ್ತೆ, ರೌಂಡ್ ಶೇಪಲ್ಲಿ. ಅದಾದಮೇಲೂ ಒಂದು 2 ಮಿನಿಟ್ಸ್ ಬಿಡಬೇಕು ಅದನ್ನು ಫ್ರೈ ಆಗೋಕ್ಕೆ. ನನಗಿದು ಒಂದು 2 ಸಲ ಟ್ರೈ ಮಾಡಿದೆ, ನನಗೆ ಬಂದಿರಲಿಲ್ಲ, ಅದಕ್ಕೆ ಅಕ್ಕ ಹೇಳ್ಕೊಡ್ತಾ ಇದ್ಲು. ಸೊ ಫುಲ್ ಇಷ್ಟು ರೌಂಡ್ ಆದಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಉದುರಿಸಿದ್ರೆ ಆಮೇಲೆ ನೀಟಾಗಿ ಕಿತ್ತುತ್ತೆ. ತುಂಬ ತೆಳುವಾಗಿ ಬರುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಆಗಿರುತ್ತೆ. ನೋಡಿ, ಇಷ್ಟ ಇದು ದೋಸೆ ಮಾಡ್ಕೊಳ್ಳೋದು ತುಂಬ ಈಸಿ. ಇದ್ರ ಜೊತೆ ಅದೇ ಟೊಮ್ಯಾಟೊ ಚಟ್ನಿ ಆಗಿರ್ಬೋದು ಮತ್ತು ಕೊಬ್ಬರಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ ನೀರು ದೋಸೆ ಜೊತೆಗೆ. ಹಲೋ ಗೈಸ್, ಇವಾಗ ನಾನು ಶರಣಬಸವೇಶ್ವರ ದೇವಸ್ಥಾನ ಜಾತ್ರೆ ಇದೆ ಗುಲ್ಬರ್ಗ ಅಲ್ಲಿ. ಸೊ ಗುಲ್ಬರ್ಗ ಅಲ್ಲಿ ಶರಣಬಸವೇಶ್ವರ ದೇವಸ್ಥಾನ ತುಂಬ ಫೇಮಸ್ಸು ಇಲ್ಲಿ. ಅದರದ್ದು ಜಾತ್ರೆ ಇದೆ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೋಗಿ ಬಂದು ಮತ್ತೆ ನಾನು ಜೇವರ್ಗಿ ನಮ್ಮೂರಿಗೆ ಹೋಗಬೇಕು. ಸೊ ಅಲ್ಲಿಗೆ ಹೋಗ್ತಿದ್ದೀನಲ್ವ, ಅಲ್ಲಿ ಏನೇನಿದೆ ಮತ್ತು ನಾನು ಏನೇನು ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಜಾತ್ರೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಆಮೇಲೆ ಅಲ್ಲಿಂದ ಜಾತ್ರೆಗೆ ಹೋಗೋದು ತುಂಬ ದೂರ ಆಗುತ್ತೆ ದೇವಸ್ಥಾನ, ಅದಕ್ಕೆ ಆಟೋಲ್ಲಿ ಹೋದ್ವಿ. ಅಕ್ಕ ಮತ್ತು ನಮ್ಮ ಬಾವ ಅವರು ಬೈಕಲ್ಲಿ ಬಂದರು. ಆಲ್ರೆಡಿ ಸ್ಟಾರ್ಟಾಗಿ 1 ವಾರ 2 ವಾರ ಮೇಲಾಯಿತು. 1 ಮಂತ್ವರೆಗೂ ಇರುತ್ತೆ ಈ ಜಾತ್ರೆ. ನಾವು ಬೇರೆ ಫುಲ್ ಬಿಸಿಲಲ್ಲಿ ಹೋಗಿದ್ವಿ, ಹಾಗಾಗಿ ಮಧ್ಯಾಹ್ನ ತುಂಬ ಬಿಸಿಲಂದರೆ ಬಿಸಿಲು, ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಟೆಂಪಲ್ಗೂ ಅಷ್ಟೇ, ನಾವು ಒಳಗಡೆ ಹೋಗಲೇ ಇಲ್ಲ, ರಶ್ ಇದೆ ಅಂದ್ಕೊಂಡು. ಸುಮ್ಮನೆ ಅಲ್ಲೇ ಸುತ್ತಮುತ್ತ ರೌಂಡ್ ಹಾಕ್ಕೊಂಡು ವೀಡಿಯೋ ಮಾಡಿಕೊಂಡು ಬಂದೆ ಅಷ್ಟೇ. ಅಲ್ಲಿ ಒಳಗಡೆ ಲೈನೆಲ್ಲ ನಿಲ್ಲಬೇಕಲ್ಲ ಅಂದ್ಬಿಟ್ಟು ಹೋಗಲೇ ಇಲ್ಲ. ಮತ್ತು ಆಲ್ರೆಡಿ ಅಕ್ಕನೂ ಹಿಂದಿನ ದಿನವೇ ಹೋಗಿದ್ಲು, ಹಾಗಾಗಿ ನಾವೇನು ಹೋಗಲಿಲ್ಲ. ಸುಮ್ಮನೆ ಏನಾದರೂ ನೋಡೋಣ ಬನ್ನಿ, ಐಟಮ್ಸ್ ಏನಾದರೂ ತೊಗೊಳೋದಿದ್ರೆ ಅಂದ್ಬಿಟ್ಟು ಆ ಕಡೆ ಹೋದ್ವಿ, ಜಾತ್ರೆ ಕಡೆ. ಇಲ್ಲಿ ಬ್ಯಾಂಗಲ್ ಸ್ಟೋರ್ಸ್ ಇತ್ತು, ಅದೆಲ್ಲ ಇತ್ತು. ಏನಾದರೂ ಬೇಕು ಅಂದರೆ ತಗೋ ಅಂತ ನನ್ನ ಅಕ್ಕ ಹೇಳ್ತಾಯಿದ್ಲು. ಆಮೇಲೆ ಯಾವುದೋ ಒಂದು ಬ್ಯಾಂಗಲ್ ಇಷ್ಟ ಆಯಿತು ಅಂತ ಬ್ಯಾಂಗಲ್ ತೊಗೊಂಡೆ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು ತೊಗೊಂಡೆ ಅಂತ. ನೆಕ್ಸ್ಟು ಹಾಗೆ ನೋಡ್ಕೊಂಡು ಹೋದಾಗ ಅಕ್ಕಂಗೆ ಏನೇನೋ ಬೇಕು ಅಂದ್ಬಿಟ್ಟು ಅವಳು ನೋಡ್ತಾ ಇದ್ಲು.
ಇದೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ತೊಗೊಳಕ್ಕೆ ಇಷ್ಟ ಆಗ್ತಿತ್ತು. ಅದು ಇದು ಅದು ಹೇರ್ ಬ್ಯಾಂಡ್ಸ್ ಅಂತೆ, ಕ್ಲಿಪ್ಸ್ ಅಂತೆ, ಆಮೇಲೆ ಸ್ಟಿಕ್ಕರ್ಸ್ ಅಂತೆ, ಅದು ಇದು ಅಂತ. ಇವಾಗೆಲ್ಲ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗಿಬಿಟ್ಟಿದೆ. ಚಿಕ್ಕವ್ರು ಇರಬೇಕಾದ್ರೆಲ್ಲ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ಹಠ ಮಾಡ್ತಿದ್ವಿ. ಇವಾಗ ತಗೋ ಅಂದ್ರೂ ತೊಗೊಳಕ್ಕೆ ಇಂಟ್ರೆಸ್ಟ್ ಇರಲ್ಲ ಆ ಥರ. ಆಮೇಲೆ ಬಿಸಿಲಲ್ಲಿ ಸುಸ್ತಾಯಿತು ಅಂತ ಬದಾಮಲ್ಲಿ ಕುಡ್ಕೊಂಡು ಆಮೇಲೆ ಇದು ಮನೆಗೆ ಬೇಕಾಗಿರೋ ಅದು ಇದು ಖಾಲಿ ಪಲಾವ್ ಐಟಮ್ಸ್ ಇರುತ್ತಲ್ಲ ಅದನ್ನು ನೋಡೋಕೆ ಹೋದ್ವಿ. ಅಲ್ಲಂತೂ ಒಂದಕ್ಕಿಂತ ಒಂದು ಅದು ಇದು ಇದು ಚಿಕ್ಕದಾಗೆಲ್ಲ ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ಕಪ್ಸ್ ಅಂತೆ, ಗ್ಲಾಸ್ ಅಂತೆ, ಮತ್ತು ಟೀ ಕುಡಿಯೋ ಕಪ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಇರುತ್ತಲ್ಲ. ಮತ್ತು ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಚಪಾತಿ ಮಾಡೋದು ಚಿಕ್ಕ ಪಾಪಕ್ಕೆ ಕೊಡೋಕ್ಕೆ. ಹಂಗೂ ಹಿಂಗೂ ನೋಡಿಕೊಂಡು ಅಲ್ಲಿ ಬರೀ 10-15 ರುಪೀಸ್ ಇದ್ರೂ 500 ರುಪೀಸ್ ಬಿಲ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ಇದು ನಾನು ತೊಗೊಂಡಿರೋದು. ಮತ್ತು ಈ ಬ್ಯಾಂಗಲ್ಸ್ ತೊಗೊಂಡೆ ಅಷ್ಟೇ. ನನಗೆ ಅಲ್ಲೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಜಾತ್ರೆ ಐಟಮ್ಸಲ್ಲಿ. ಬಿಟ್ಟರೆ ಇದೆರಡು ಇಷ್ಟ ಆಯಿತು. ಇದು ಹೇರ್ ಬ್ಯಾಂಡ್ ಒಂದು ತೊಗೊಂಡೆ. ಈಗ ನನ್ನ ತಂಗಿ ನೋಡಿ ಜಾತ್ರೆ ಬಳೆಗಳು ತೊಗೊಂಡಿದ್ದಾಳೆ. ಹೆಂಗೂ ಮಧ್ಯಾಹ್ನ ಆಗಿತ್ತು, ಅಕ್ಕಂಗೆ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ನಮ್ಮ ಬಾವ ಏನು ತಿಂತೀರಾ ಅಂದ್ಬಿಟ್ಟು ಆರ್ಡ್ರ್ ಮಾಡಿಕೊಟ್ರು. ನನ್ನ ತಂಗಿಗೆ ಪಿಜ್ಜಾ ಬೇಕಿತ್ತಂತೆ, ಅದಕ್ಕೆ ಅವಳು ಪಿಜ್ಜಾ ಆರ್ಡ್ರ್ ಮಾಡಿದ್ದು. ಸೊ ಪಿಜ್ಜಾ ತಿಂದ್ಕೊಂಡು ನೆಕ್ಸ್ಟ್ ಸ್ವಲ್ಪ ಗೋಬಿ ಮಂಚೂರಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಪಿಜ್ಜಾ ತಿಂದು ಐಸ್ ಕ್ರೀಮ್ ತಿಂದು ಆಮೇಲೆ ಅವತ್ತೇ ಊರಿಗೆ ಹೋಗಬೇಕಾಗಿತ್ತು. ಯಾಕೆಂದರೆ ಮಮ್ಮಿ ಪಾಪ ನೆಕ್ಸ್ಟ್ ಡೇ ಊರಿಗೆ ಹೋಗಬೇಕಿತ್ತು, ಕೆಲಸ ಇದೆ ಅಂದ್ಬಿಟ್ಟು ಅವತ್ತೇ ಬರಕ್ಕೆ ಹೇಳಿದರು. ಹಾಗಾಗಿ ಅವತ್ತಿನ ದಿನ ಫುಲ್ ಅದು ಎಂಜಾಯ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಮಗೆ ಜೇವರ್ಗಿ 1 ಅವರ್ ಅಷ್ಟೇ ಜರ್ನಿ ಅಂತ ಹೇಳಿದ್ನಲ್ವ, ಸೊ ಊರಿಗೆ ಹೋದೆ. ಹಲೋ ಗಾಯ್ಸ್, ಇವಾಗ ನಮ್ಮ ಅಕ್ಕನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ. ಇವಾಗ ನಮ್ಮ ಮಮ್ಮಿ ಟೀ ಮಾಡಿಕೊಡ್ತಿದ್ದಾರೆ, ಟೀ ಕುಡಿತಾ ಇದ್ದೀನಿ. ಫುಲ್ ಇವತ್ತು ಜಾತ್ರೆಗೆ ಈ ಥರ ಎಲ್ಲ ಸುತ್ತಾಡ್ಕೊಂಡು ಬಿಸಿಲೆಲ್ಲ ಟಯರ್ಡ್ ಆಗೋಯ್ತು. ಈ ಕಡೆ ಅಂತೂ ತುಂಬ ಬಿಸಿಲಿರುತ್ತೆ. ಮೈಸೂರಿಗಿಂತ ಇಲ್ಲಿ ಗುಲ್ಬರ್ಗ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ, ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ ಅಲ್ಲಿ. ಇವಾಗ ನಮ್ಮ ಮನೇಲೆಲ್ಲ ಸೀರಿಯಲ್ ನೋಡ್ತಾ ಇದ್ದಾರೆ. ನಾನು ನಮ್ಮ ಮಮ್ಮಿ ಇಬ್ಬರು ಟೀ ಮಾಡ್ತಾ ಇದ್ದೀವಿ. ಆಯಿತು, ಹಾಯ್ ಮಾಡು ಮಮ್ಮಿ. ಚಂದನ್ವಿ ಹಾಯ್ ಅನ್ನು ಹಾಯ್ ಅನ್ನು ಹಾಯ್. ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.